ಹೀಗೆ ಪ್ರಣತಿ ದಿಸೆಯಿಂದ ಪೇಟೆಗೆ ಬಂದ ಮಮತಾ ತಂದೆ ತಾಯಿ ಪೇಟೆಯ ಜೀವನ ಖರ್ಚು ವೆಚ್ಚಗಳಿಂದ ಬೇಸತ್ತು ಹೋಗಿರುತ್ತಾರೆ. ಆದರೆ ಮಗಳ ವಿದ್ಯಾಭ್ಯಾಸ ಪೇಟೆಯಲ್ಲಿ ಆಗುತ್ತಿರುವುದಕ್ಕೆ ಸಮಾಧಾನ ತಂದುಕೊಂಡಿರುತ್ತಾರೆ. ಗುರುಪ್ರಸಾದ್ರಿಗೆ ಸ್ವಂತ ತಂಗಿ ತೀರಿಕೊಂಡಿದ್ದಳಾದರೂ ಚಿಕ್ಕಮ್ಮನ ಮಗಳು ಸಂಗೀತ ಗುರುಪ್ರಸಾದ್ ಅವರು ಪೇಟೆಗೆ ಬಂದು ನೆಲೆಸಿರುವುದನ್ನು ಬೇರೆ ಸಂಬಂಧಿಕರಿಂದ ತಿಳಿದುಕೊಂಡು ಅವಳು ಕೂಡ ಗುರುಪ್ರಸಾದರ ಮನೆಗೆ ಬರುವುದು ಹೋಗುವುದು ಆಗಾಗ ಮಾಡುತ್ತಲೇ ಇರುತ್ತಾಳೆ. ಸಂಗೀತ ವಯಸ್ಸಿಗಿಂತ ಗುರುಪ್ರಸಾದ್ಗಿಂತ 2 ವರ್ಷ ಚಿಕ್ಕವಳು ಅಷ್ಟೇ. ಗುರುಪ್ರಸಾದ್ ತಾಯಿಯು ದೊಡ್ಡವರಾದರೂ ಅವರ ಮದುವೆಯಾದ 1 ವರ್ಷಕ್ಕೆ ಸಂಗೀತ ತಾಯಿಯ ಮದುವೆಯಾಗಿರುತ್ತದೆ. ಹಾಗಾಗಿ ಒಳ್ಳೆಯ ಸ್ನೇಹಿತರಂತಿದ್ದ ಗುರುಪ್ರಸಾದ್ ಮತ್ತು ಸಂಗೀತ ತಮ್ಮ ಎಲ್ಲ ಸಂಸಾರದ ಸಮಸ್ಯೆ ತಾಪತ್ರಯಗಳ ಬಗ್ಗೆ ಆಗಾಗ ಚರ್ಚಿಸುತ್ತಲೇ ಇರುತ್ತಾರೆ. ಒಂದು ದಿವಸ ಮಮತಾ ಓದಿನಲ್ಲಿ ಉತ್ಸುಕಳಾಗಿ ಹಗಲು ರಾತ್ರಿ ಎನ್ನದೆ ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡೇ ಇರುತ್ತಿದ್ದ ಮಮತಾ ದಾಯಾದಿ ಸೋದರತೆ ತನ್ನ ಮಗ ಋಷಭ